ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನೆಂದರೆ ಫ್ರೆಂಡ್ಸ್, ಇವತ್ತು ನಮ್ಮ ಕಡೆ ಎಲ್ಲ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಮಾಡ್ತಾರೆ. ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಮತ್ತು ಇವತ್ತು ಲಕ್ಷ್ಮೀ ದೇವಿ ಕೂಡ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಕೆಲವೊಬ್ಬರು ಲಕ್ಷ್ಮೀ ದೇವಿ ಪೂಜೆ ಕೂಡ ಮಾಡ್ತಾರೆ. ನಾನಿವತ್ತು ಏನು ಮಾಡಿದ್ದೀನಿ ಅಂದರೆ ಮಣ್ಣಿನಿಂದ ಎತ್ತುಗಳನ್ನ ಮಾಡಿ ಮನೇಲಿ ಪೂಜೆ ಮಾಡಿ ಲಕ್ಷ್ಮೀ ದೇವ್ರ ಗುಡಿ ಕೂಡ ಹೋಗಿ ಬಂದೆ ನಾನು. ಸೊ ಬೆಳಗ್ಗೆನೂ ಹೋಗಿದ್ದೆ, ಆಮೇಲೆ ಈವ್ನಿಂಗ್ ಕೂಡ ಹೋಗಿ ಬಂದೆ. ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ, ಪ್ರಾರ್ಥನೆ, ಭಜನೆ ಅಲ್ಲೆಲ್ಲ ಇಷ್ಟೊತ್ತವರೆಗೂ ಆಯಿತು. ಸೊ ಅಲ್ಲಿ ಪ್ರಾರ್ಥನೆ ಮಾಡಿರೋದ್ರಿಂದ ನಂಗೆ ವಿಡಿಯೋ ತೊಗೊಳಕ್ಕಾಗಿಲ್ಲ. ಸೊ ನೀವೆಲ್ಲರದು ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಹೇಗಾಯಿತು ಅಂತ ನೀವು ಕಾಮೆಂಟ್ನಲ್ಲಿ ನಂಗೆ ತಿಳಿಸಿ. ಮತ್ತು ಏನಂದರೆ ಹಳ್ಳಿಗಳ ಕಡೆ ಎಲ್ಲ ಅಂದರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡೋದು ಒಂದು ಹಬ್ಬದ ಥರನೇ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಸ್ವಚ್ಛವಾದ ಹೊಲದಿಂದ ಸಿಗುವಂಥ ಮಣ್ಣನ್ನು ತಂದು ಅದರಿಂದ ಎತ್ತುಗಳನ್ನ ಮಾಡಿ ಶೃಂಗಾರ ಮಾಡಿ ಒಂಥರ ಹಬ್ಬದ ಥರನೇ ಆಚರಿಸ್ತಾರೆ ಇದನ್ನು, ಈ ಅಮಾವಾಸ್ಯೆನ. ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ ಅಂತ ಹೇಳ್ಬೋದು. ಹಾಗಾಗಿ ಲಕ್ಷ್ಮೀ ದೇವಿನ ಈ ದಿನ ಪೂಜೆ ಯಾರ್ಯಾರು ಮಾಡ್ತಾರೋ ಅವರಿಗೆಲ್ಲ ಧನ ಲಾಭ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ನಾನಂತೂ ಧನ ಪ್ರಾಪ್ತಿ ಆಗಲಿ ಅಂತೇನು ಹೋಗಿಲ್ಲ ಲಕ್ಷ್ಮೀ ದೇವ್ರ ಗುಡಿಗೆ. ಲಕ್ಷ್ಮಿ ಅಂದರೆ ನನಗೆ ತುಂಬ ಇಷ್ಟವಾದ ದೇವರು. ಹಾಗಾಗಿ ನಾನಿವತ್ತು ಲಕ್ಷ್ಮೀ ದೇವ್ರ ಗುಡಿಗೆ ಹೋಗಿ ಬಂದೆ. ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನಂದರೆ ಇವತ್ತಿನ ವ್ಲಾಗ್ ಅಷ್ಟೇ, ಮತ್ತೇನಿಲ್ಲ, ಮತ್ತೇನು ವಿಶೇಷತೆ ಏನಿಲ್ಲ. ಸೊ ಇದರಲ್ಲಿ ಮತ್ತೇನು ಹೇಳುವಂಥ ವಿಶೇಷ ಏನಿಲ್ಲ, ಜಸ್ಟ್ ಇವತ್ತಿನ ವ್ಲಾಗ್ ಅಷ್ಟೇ. ಸೊ ದಯವಿಟ್ಟು ಯಾರ್ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ, ಸೊ ಅವರೆಲ್ಲ ಏನು ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಬೇಡ. ಮತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.